ಗೆಳೆಯರೇ, ಒಂದಿನ ಭಗವಾನ್ ಬುದ್ಧ ಅವ್ರ ಹತ್ರ ಅವರ ಶಿಷ್ಯ ಒಬ್ಬ ಬಂದು ಕೇಳಿದ್ನಂತೆ, ಗುರುಗಳೇ, ನೀವು ಈ ರೀತಿ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮೋಕ್ಷವನ್ನ ಪಡೆಯೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಿರಲ್ಲ, ಆದರೆ ನಾನು ನೋಡ್ತಾ ಇದ್ದೀನಿ ಯಾತಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನು ಕೂಡ ಯಾತಕ್ಕೋಸ್ಕರ ಮೋಕ್ಷವನ್ನ ಪಡೆಯೋದ್ರಲ್ಲಿ ವಿಫಲ ಆಗ್ತಾ ಇದ್ದಾನೆ, ಮೋಕ್ಷವನ್ನ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಮುಂದಿಟ್ಟಾಗ ಕೂಡಲೇ ಬುದ್ಧ ಅವರು ಹೇಳ್ತಾರಂತೆ, ನೋಡಪ್ಪ, ಆ ಶಿಷ್ಯನನ್ನು ಉದ್ದೇಶಿಸಿ ಬುದ್ಧ ಅವರು ಹೇಳ್ತಾರಂತೆ, ನೋಡಪ್ಪ, ನಿನ್ನ ಈ ಪ್ರಶ್ನೆಗೆ ನಾನು ಕೂಡಲೇ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ಗೊಂದು ಕೆಲಸ ಹೇಳ್ತೀನಿ, ಆ ಕೆಲಸವನ್ನ ನೀನು ಫಸ್ಟ್ ಮಾಡ್ಕೊಂಬ, ನಂತರ ನಿನಗೆ ಉತ್ತರ ಆಟೋಮೆಟಿಕ್ ಆಗಿ ಸಿಗುತ್ತೆ ಅಂತ ಹೇಳ್ತಾರಂತೆ. ಅದೇನು ಕೆಲಸ ಅಂತಂದ್ರೆ, ಶಿಷ್ಯನನ್ನು ಉದ್ದೇಶಿಸಿ ಹೇಳ್ತಾರೆ, ನೋಡಪ್ಪ, ನೀನು ಕೂಡಲೇ ಈ ಹಳ್ಳಿಗೆ ಹೋಗು, ಈ ಗ್ರಾಮಕ್ಕೆ ಹೋಗು, ಈ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗೂ ಹೋಗಿ ಆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಹತ್ರನೂ ಕೂಡ ನೀನು ಅಂದ್ರೆ ಅವರು ಏನು ಅವರ ಜೀವನದಲ್ಲಿ ಅವ್ರು ಏನು ಪಡ್ಕೋಬೇಕು ಅಂತ ಇದ್ದಾರೆ, ಏನು ಪಡ್ಕೋಬೇಕು ಅಂತ ಅವರು ಅಂದ್ಕೊಂಡಿದ್ದಾರೆ ಅನ್ನೋದನ್ನ ನೀನು ಒಂದು ಲಿಸ್ಟ್ ಮಾಡ್ಕೊಂಡು ನನ್ನ ಹತ್ರ ತಗೊಂಬ ಆ ಲಿಸ್ಟ್ ಅನ್ನ ಅಂತ ಹೇಳಿ ಕಳಿಸ್ತಾರಂತೆ ಆ ಶಿಷ್ಯನಿಗೆ. ಕೂಡಲೇ ಅವರ ಶಿಷ್ಯ ಕೂಡ ಕೂಡಲೇ ಆ ಗ್ರಾಮಕ್ಕೆ ಹೋಗಿ ಆ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗೂ ಹೋಗಿ ಪ್ರತಿಯೊಬ್ಬರ ಹತ್ರ ಕೂಡ ಅಂದ್ರೆ ಅವರ ಹೆಸರು ಮತ್ತೆ ಅವರ ಹೆಸರು ಪಕ್ಕದಲ್ಲಿ ಅವರ ಜೀವನದಲ್ಲಿ ಅವ್ರು ಏನು ಪಡ್ಕೋಬೇಕು ಅಂತ ಅವರು ವ್ಯಕ್ತಪಡಿಸ್ತಾರೋ ಅದನ್ನ ಅವನು ಲಿಸ್ಟ್ ಮಾಡ್ಕೊಂಡು ತಗೊಂಡ್ಬಂದಂತೆ. ಆ ಲಿಸ್ಟ್ ಮಾಡ್ಕೊಂಡು ತಗೊಂಡ್ಬರೋ ಅಷ್ಟರಲ್ಲಿ ಸಂಜೆ ಆಗೋಯ್ತಂತೆ. ಸಂಜೆ ಈ ರೀತಿ ಅಂದ್ರೆ ಆ ಒಂದು ಲಿಸ್ಟ್ ಅನ್ನ ತಗೊಂಡು ಬಂದು ಬುದ್ಧ ಅವ್ರ ಹತ್ರ ಕೊಟ್ಟ ನಂತರ ಅಂದ್ರೆ ನಮ್ಮ ಗುರುಗಳು ಬುದ್ಧ ಅವರ ಹತ್ರ ಕೊಟ್ಟಿದ ತಕ್ಷಣ ಬುದ್ಧ ಅವರು ಆ ಲಿಸ್ಟ್ ಅನ್ನ ತಗೊಂಡು ಎಲ್ಲವನ್ನು ಅಂದ್ರೆ ಪೂರ್ತಿಯಾಗಿ ನೋಡಿ ಗಮನಿಸಿ ಮತ್ತೆ ಆ ಲಿಸ್ಟ್ ಏನ್ ತಂದಿರ್ತಾನೆ ಆ ಲಿಸ್ಟ್ ಅನ್ನ ಮತ್ತೆ ವಾಪಸ್ಸು ಆ ಶಿಷ್ಯನ ಕೈಗೆ ಕೊಟ್ಟು, ನೋಡಪ್ಪ, ಈ ಒಂದು ಲಿಸ್ಟ್ ಅಲ್ಲಿ ಯಾರಾದ್ರೂ ನಾನು ನನ್ನ ಜೀವನದಲ್ಲಿ ಮೋಕ್ಷವನ್ನ ಪಡಿಬೇಕು ಅಂತ ಯಾರಾದ್ರೂ ವ್ಯಕ್ತಪಡಿಸಿದ್ದಾರಾ? ಎಲ್ಲರೂ ಕೂಡ ಅವರವರ ಆಸೆಗಳನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಈಗ ನಿನಗೆ ಗೊತ್ತಾಗಿರ್ಬೋದು, ನಿನ್ನ ಒಂದು ಪ್ರಶ್ನೆಗೆ ಅಂದ್ರೆ ಈ ಒಂದು ಇಲ್ಲೇ ಉತ್ತರ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ನಿನಗೆ ಉತ್ತರ ಸಿಕ್ತು ಅಂತ ನಾನು ಭಾವಿಸ್ತೀನಿ, ನಾನು ಅಂದ್ಕೋತೀನಿ ಅಂತ ಹೇಳ್ತಾರಂತೆ. ಅಂದ್ರೆ ಅವ್ರು ಇನ್ನೊಂದು ಮಾತು ಹೇಳ್ತಾರಲ್ಲಿ ಆ ಒಂದು ಸಿಚುವೇಶನ್ ಅಲ್ಲಿ, ನೋಡಪ್ಪ, ನಾನು ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮೋಕ್ಷವನ್ನ ಪಡಿಬಹುದು ಅಂತ ನಾನು ಹೇಳಿದ್ನೇ ಹೊರತು, ಆದ್ರೆ ಪ್ರತಿಯೊಬ್ಬರು ಕೂಡ ಮೋಕ್ಷವನ್ನ ಪಡಿಬೇಕು ಅಂತ ಎಲ್ಲರೂ ಕೂಡ ಆಸೆ ಪಡ್ತಾರೆ ಅಂತ ನಾನು ಹೇಳಲಿಲ್ಲ ಅಂತ ನಾನು ಆ ರೀತಿ ಹೇಳ್ತಾರಂತೆ ಬುದ್ಧ ಅವರು ಆ ಒಂದು ಸಿಚುವೇಶನ್ ಅಲ್ಲಿ. ಅಂದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅಂದ್ರೆ ನಾವೆಲ್ಲರೂ ಕೂಡ ವಿವೇಕಾನಂದ ಅವರು, ಗೌತಮ ಬುದ್ಧ ಅವರು, ಇವ್ರ ತರ ನಾವೆಲ್ಲ ಸಾಮಾನ್ಯ ಮನುಷ್ಯರು ಅಲ್ವಾ. ಸೊ ಅವ್ರ ತರ ಅವ್ರ ತರ ಆಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ. ಅವ್ರು ಎಷ್ಟೋ ಒಳ್ಳೊಳ್ಳೆ ವಿಷಯಗಳು, ಎಷ್ಟೋ ಜ್ಞಾನವನ್ನ ಅವರಿಂದ ನಾವು ಪಡ್ಕೋಬಹುದು. ಸೊ ಆದಷ್ಟು ಅವ್ರು ಹೇಳಿರುವಂಥ ವಿಷಯಗಳನ್ನ ನಮ್ಮ ಜೀವನದಲ್ಲೂ ನಾವು ಅಳವಡಿಸ್ಕೊಂಡು ಬದುಕೋದಕ್ಕೆ, ನಮ್ಮ ಬದುಕನ್ನು ಇನ್ನೂ ಜ್ಞಾನದ ದಾರಿಗೆ ನಾವು ತಗೊಂಡೋಗೋಣ ಅಂತ ಹೇಳ್ತಾ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿ ಕಂಟಿನ್ಯೂಸ್ಲಿ ನಾಲೆಜನ್ನು ಗೇನ್ ಮಾಡ್ತಾರೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.